ರಸ್ತೆಯಲ್ಲಿ ಸೈಡ್ ಕೊಡೋದಕ್ಕೆ ಅಸಭ್ಯ ಸನ್ನೆ ತೋರಿದ ದುಷ್ಕರ್ಮಿ. ರಾತ್ರಿ ವೇಳೆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಿಡಿಗೇಡಿ. ಓವರ್ಟೇಕ್ ಮಾಡಲು ಬಿಡದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಗೋಪಾಲನ್ ಮಾಲ್ ಬಳಿ ಮಹಿಳೆ ಮೇಲೆ ದೌರ್ಜನ್ಯ. ಪದೇ ಪದೇ ಕಾರಿಗೆ ಅಡ್ಡ ಬಂದು ಬೆದರಿಸಿದ ದುಷ್ಕರ್ಮಿ. ಗ್ಲಾಸ್ ಕೆಳಗೆ ಇಳಿಸು ಎಂದು ಮಹಿಳೆ ಬಳಿ ಅಸಭ್ಯ ವರ್ತನೆ. ದೌರ್ಜನ್ಯ ಖಂಡಿಸಿ ಟ್ವೀಟ್ ಮೂಲಕ ದೂರು ಕೊಟ್ಟ ಸಂತ್ರಸ್ತೆ. ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆರೋಪಿ ಅರೆಸ್ಟ್. ಬೆಂಗಳೂರಿನಲ್ಲಿ ದಿನೇ ದಿನೇ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂತಹದ್ದೇ ಒಂದು ಪ್ರಕರಣ ನಿನ್ನೆ ಸಂಜೆ 4:30 ಸುಮಾರಿಗೆ ನಡೆದಿದೆ. ಈ ಘಟನೆ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಅಕ್ಷತಾ ರವಿಕುಮಾರ್. ನಿನ್ನೆ ಸಂಜೆ ವಿಜಯನಗರದಿಂದ ಸಹಕಾರ ನಗರಕ್ಕೆ ಹೋಗ್ತಾ ಇದ್ದೆ. ಗೋಪಾಲನ್ ಮಾಲ್ ಬಳಿ ಸೈಡ್ ಕೊಡಲು ಜಾಗ ಇರಲಿಲ್ಲ. ಪದೇ ಪದೇ ಹಾರ್ನ್ ಮಾಡ್ತಿದ್ದ, ಹಿಂದೆ ಮುಂದೆ ಬರ್ತಿದ್ದ, ಕಾರ್ ಗ್ಲಾಸ್ ಕೆಳಗೆ ಇಳಿಸುವಂತ ಅಸಭ್ಯ ಸನ್ನೆ ಮಾಡ್ತಾ ಇದ್ದ. ಇದನ್ನ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಪೊಲೀಸ್ನವರಿಗೆ ಟ್ವೀಟ್ ಮೂಲಕ ದೂರು ಕೊಟ್ಟೆ. ನನಗೆ ಅವತ್ತೇನೆ ಕಂಪ್ಲೇಂಟ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಹೀಗಾಗಿ ಘಟನೆ ನಡೆದ ಮಾರನೇ ದಿನ ಟ್ವೀಟ್ ಮೂಲಕ ಪೊಲೀಸರಿಗೆ ದೂರು ಕೊಟ್ಟೆ. ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜಪೇಟೆ ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದೆ. ಒಟ್ನಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಮಹಿಳೆಯರು ಓಡಾಡುವಾಗ ಎಚ್ಚರಿಕೆಯ ಅಗತ್ಯ ಅಂತೇಳಿ ಈ ಪ್ರಕರಣ ಸಾಬೀತುಪಡಿಸ್ತಾ ಇದೆ. ರಸ್ತೆಯಲ್ಲಿ ಸೈಡ್ ಕೊಡೋದಕ್ಕೆ ಅಸಭ್ಯ ಸನ್ನೆ ತೋರಿದ ದುಷ್ಕರ್ಮಿ. ರಾತ್ರಿ ವೇಳೆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಿಡಿಗೇಡಿ. ಓವರ್ಟೇಕ್ ಮಾಡಲು ಬಿಡದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಗೋಪಾಲನ್ ಮಾಲ್ ಬಳಿ ಮಹಿಳೆ ಮೇಲೆ ದೌರ್ಜನ್ಯ. ಪದೇ ಪದೇ ಕಾರಿಗೆ ಅಡ್ಡ ಬಂದು ಬೆದರಿಸಿದ ದುಷ್ಕರ್ಮಿ. ಗ್ಲಾಸ್ ಕೆಳಗೆ ಇಳಿಸು ಎಂದು ಮಹಿಳೆ ಬಳಿ ಅಸಭ್ಯ ವರ್ತನೆ. ದೌರ್ಜನ್ಯ ಖಂಡಿಸಿ ಟ್ವೀಟ್ ಮೂಲಕ ದೂರು ಕೊಟ್ಟ ಸಂತ್ರಸ್ತೆ. ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆರೋಪಿ ಅರೆಸ್ಟ್. ಬೆಂಗಳೂರಿನಲ್ಲಿ ದಿನೇ ದಿನೇ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂತಹದ್ದೇ ಒಂದು ಪ್ರಕರಣ ನಿನ್ನೆ ಸಂಜೆ 4:30 ಸುಮಾರಿಗೆ ನಡೆದಿದೆ. ಈ ಘಟನೆ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಅಕ್ಷತಾ ರವಿಕುಮಾರ್. ನಿನ್ನೆ ಸಂಜೆ ವಿಜಯನಗರದಿಂದ ಸಹಕಾರ ನಗರಕ್ಕೆ ಹೋಗ್ತಾ ಇದ್ದೆ. ಗೋಪಾಲನ್ ಮಾಲ್ ಬಳಿ ಸೈಡ್ ಕೊಡಲು ಜಾಗ ಇರಲಿಲ್ಲ. ಪದೇ ಪದೇ ಹಾರ್ನ್ ಮಾಡ್ತಿದ್ದ, ಹಿಂದೆ ಮುಂದೆ ಬರ್ತಿದ್ದ, ಕಾರ್ ಗ್ಲಾಸ್ ಕೆಳಗೆ ಇಳಿಸುವಂತ ಅಸಭ್ಯ ಸನ್ನೆ ಮಾಡ್ತಾ ಇದ್ದ. ಇದನ್ನ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಪೊಲೀಸ್ನವರಿಗೆ ಟ್ವೀಟ್ ಮೂಲಕ ದೂರು ಕೊಟ್ಟೆ. ನನಗೆ ಅವತ್ತೇನೆ ಕಂಪ್ಲೇಂಟ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಹೀಗಾಗಿ ಘಟನೆ ನಡೆದ ಮಾರನೇ ದಿನ ಟ್ವೀಟ್ ಮೂಲಕ ಪೊಲೀಸರಿಗೆ ದೂರು ಕೊಟ್ಟೆ. ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜಪೇಟೆ ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದೆ. ಒಟ್ನಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಮಹಿಳೆಯರು ಓಡಾಡುವಾಗ ಎಚ್ಚರಿಕೆಯ ಅಗತ್ಯ ಅಂತೇಳಿ ಈ ಪ್ರಕರಣ ಸಾಬೀತುಪಡಿಸ್ತಾ ಇದೆ.